ನಮಸ್ತೆ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಚಕ್ಲಿ ಹೇಗೆ ಮಾಡುವುದು ಅಂತ ನೋಡೋಣ. ಸರಿಯಾದ ಅಳತೆಯಲ್ಲೇ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ನಾನಿಲ್ಲಿ ಚಕ್ಲಿ ಮಾಡುವುದಕ್ಕೆ 2 ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದಕ್ಕೆ ನಾನಿಲ್ಲಿ ಸರಿಯಾಗಿ 1 ಬಟ್ಲದಷ್ಟು ಪುಟಾಣಿ ಹಿಟ್ಟನ್ನು ತಗೊಂಡಿರುವುದು. ಇದಕ್ಕೆ 2 ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರದ ಪುಡಿ, ಖಾರ ಜಾಸ್ತಿ ಬೇಕೆಂದರೆ ಹಾಕ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಿನಷ್ಟು ಅಜ್ವೈನನ್ನು ತಗೊಂಡಿದ್ದೇನೆ. ಈಗ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲವೂ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇಲ್ಲಿ ಬಿಸಿಯಾದ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಪರವಾಗಿಲ್ಲ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಹಾಗೆ ಎಣ್ಣೆ ಹಾಕಿದ ನಂತರ ನಾವು ಎಲ್ಲವೂ ಒಂದು ಸತ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟನ್ನು ನಾವು ಎಣ್ಣೆಯಲ್ಲಿ ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ನಾವು ಸ್ವಲ್ಪನೇ ನೀರನ್ನು ಹಾಕಿ ನಾವಿಲ್ಲಿ ನಾದಬೇಕು. ನೋಡಿ, ತುಂಬ ಗಟ್ಟಿಯಾಗಿ ನಾದಲು ಹೋಗಬೇಡಿ, ತುಂಬ ಮೃದುವಾಗಿ ನಾವು ಹಿಟ್ಟನ್ನು ಇಲ್ಲಿ ಕಲಸಬೇಕಾಗತ್ತೆ. ನೀರು ಸ್ವಲ್ಪನೇ ನೋಡಿಬಿಟ್ಟು ಹಾಕಬೇಕು. ಸ್ವಲ್ಪ ಭಾಳ ಮೆತ್ತಗಾದರೆ ಚಕ್ಲಿ ಕಟಕಟ ಅನ್ನುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರೋದಿಲ್ಲ. ನಾವು ನೋಡ್ತಾ ಸ್ವಲ್ಪ ಮೃದುವಾಗಿ ಇರಬೇಕು, ಸ್ವಲ್ಪ ಗಟ್ಟಿಯಾಗಿಯೂ ಇರಬೇಕು. ಆ ಥರ ನಾವು ಇದನ್ನು ಹಿಟ್ಟನ್ನು ಕಲಸಬೇಕಾಗತ್ತೆ. ತುಂಬಾ ಸಾಫ್ಟಾಗಿ ಹಿಟ್ಟನ್ನು ಕಲಸಿ. ನೋಡಿ, ಇವಾಗ ಎಲ್ಲವೂ ಹಿಟ್ಟು ನಾನು ಕಲಸಿದ್ದೀನಿ. ಇಷ್ಟ ಆದರೆ ಸಾಕಾಗತ್ತೆ. ನೋಡಿ, ಈ ಥರ ಇರಬೇಕು ಚಕ್ಲಿ ಹಿಟ್ಟು. ನೋಡಿ, ಇವಾಗ ಕಲಸೋದಾಗಿದೆಯಲ್ಲ, ನಾನು ಇಲ್ಲಿ ಚಕ್ಲಿ ಸಾಸಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈಗ ಚಕ್ಲಿ ಹಾಕುವುದನ್ನು ತೋರಿಸ್ತಾ ಇರೋದು ನಿಮಗೆ. ಈ ಚಕ್ಲಿ ಮನೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಉಳ್ಳೆಯನ್ನು ಫಸ್ಟನೇ ಮಾಡಿ ಇಟ್ಬಿಡಬೇಕು. ನೋಡಿ, ನಾವು ಈ ಥರ ಹಿಟ್ಟನ್ನು ಕಳಿಸಿದರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಕೂಡ ಹಿಡಿಯೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಇದು ತುಂಬ ಬೇಗನೆ ಒಂದು ಅರ್ಧ ಗಂಟೆಯೆಲ್ಲ ನಾವು ಚಕ್ಲಿಯನ್ನು ಮಾಡಿಬಿಡ್ಬೋದು. ನೋಡಿ, ಇವಾಗ ನಾನಿಲ್ಲಿ ಚಕ್ಲಿ ಹಾಕಿ ನಿಮಗೆ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬೇಗನೇನೂ ಕೂಡ ಆಗಿಬಿಡುತ್ತೆ ಇದು ಈ ಥರ ಮಾಡಿದರೆ. ನೋಡಿ, ಇವಾಗ ನಾವು ಈ ಫಸ್ಟು ಚಕ್ಲಿಯನ್ನು ನಾವು ಒಂದು ಹಾಳೆಯಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಬಿಟ್ಟು ಇಟ್ಬಿಡಬೇಕು. ಆ ಕಡೆ ನಾನು ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೇನೆ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆಯಲ್ಲ, ಈಗ ನಾನಿಲ್ಲಿ ನಿಮಗೆ ಒಂದೊಂದಾಗೆ ಚಕ್ಲಿಯನ್ನು ಹಾಕ್ತಾ ಇರೋದು. ಈಗ ಆದಷ್ಟು ನಾವು ಇದನ್ನು ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ನಿಧಾನಕ್ಕೆ ಕೆಂಪಗೆ ಆಗೋವರೆಗೂ ಇದನ್ನು ಕರಿಬೇಕು. ನೋಡಿ, ನಾವು ಚಕ್ಲಿಯನ್ನು ಸಣ್ಣ ಉರಿಯಲ್ಲೇ ಇಟ್ಟು ಕರೆದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲಾಂದರೆ ಮೆತ್ತಗಾಗಿರೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಚಕ್ಲಿ ಚೆನ್ನಾಗಿ ಕೆಂಪಗಾಗಿದೆ. ಇಷ್ಟು ಕೆಂಪಗಾದರೆ ಸಾಕು, ತುಂಬ ಕೆಂಪಗಾಗೋದು ಬೇಡ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಇದು ಸ್ವಲ್ಪವೂ ಎಣ್ಣೆ ಕೂಡ ಹಿಡಿದಿಲ್ಲ, ಚಕ್ಲಿ ಅಷ್ಟು ಚೆನ್ನಾಗಿ ಬಂದಿದೆ. ಒಮ್ಮೆ ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.